ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇದು ಫ್ರೈಡೇ ವ್ಲಾಗ್ ಆಗಿತ್ತು. ಸೊ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಮಕ್ಕಳನ್ನ ಸ್ಕೂಲ್ಗೂ ಕೂಡ ಬಿಟ್ಬಿಟ್ಟು ಬಂದಿದ್ದೆ. ಇವಾಗ ಟೈಮ್ ಆಗ್ತಾ ಬಂತು, ಕರ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಸೊ ನನ್ನ ಚಿಕ್ಕ ಮಗನಿಗೆ 11:30ಗೆ ಸ್ಕೂಲ್ ಬಿಟ್ಬಿಡ್ತಾರೆ, ದೊಡ್ಡವನಿಗೆ 12:15ಗೆ ಬಿಡ್ತಾರೆ. ಸೊ ಟೈಮ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ನಾನು ಅವ್ನಿಗೆ ಅಲ್ಲೇ ವೆಯ್ಟ್ ಮಾಡಿಕೊಂಡು ಕರ್ಕೊಂಬರಬೇಕು. ಸೊ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಸೊ ಡೈಲಿ ಅವರೇ ಕರ್ಕೊಂಬರ್ತಾಯಿದ್ರು. ಸೊ ಇವಾಗ ಸ್ವಲ್ಪ ಎಲ್ಲ ಹೋಗಿದ್ರಿಂದ ಆಗಿಲ್ಲ. ಸೊ ಆ ಕಡೆಯಿಂದ ಜೊತೆಗೆ ಬರ್ತೀವಿ. ಸೊ ಈ ವ್ಲಾಗ್ನ ಹೇಗೆ ಮಾಡೋದು, ಏನು ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಪೂಜೆ ಮಾತ್ರ ಆಗಿದೆ, ಅದು ಜಸ್ಟ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಮುಗಿಸ್ಕೊಂಡು ಅಲ್ಲಿ ಸ್ಕೂಲ್ ಹತ್ರ ಹೋಗಿ ಪಾಪನ ಕರ್ಕೊಂಡು ಬರ್ತೀನಿ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಹೇಗೆ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಹೀಗೆ ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ನಾವಿಲ್ಲಿ ಪಾಪು ಸ್ಕೂಲ್ ಹತ್ರ ಬಂದಿದ್ದೀನಿ ಕರ್ಕೊಂಡು ಹೋಗೋಣ ಅಂತ. ಸೊ ದೊಡ್ಡವನಿಗಿನ್ನ ಹಾಫ್ ಆನ್ ಅವರ್ ಆಗುತ್ತೆ ಕರೆಯೋಕ್ಕೆ. ಚಿಕ್ಕವನಿಲ್ಲಿ ಬಂದಿದ್ದಾನೆ. ಪಾರ್ಕಲ್ಲಿ ಸಿಕ್ಕಾಬಟ್ಟೆ ಓದ್ತಾ ಇದ್ದಾನೆ. ಮನೇಲೇ ಓದಲ್ಲ, ಪಾರ್ಕಲ್ಲಿ ಕುತ್ಕೊಂಡಿದ್ದಾನೆ ಓದ್ತೀನಿ ಅಂತ. ಸೊ ಸ್ಕೂಲ್ ಇವನನ್ನು ಬಿಟ್ಟರು. ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಮನೆಗೆ ಹೋಗೋಷ್ಟೊಳಗಡೆ ಬಿಟ್ಟೇ ಬಿಡ್ತಾರೆ ಅವನ್ನ. ಸೊ ಇಲ್ಲಿ ಕಾಯ್ತಾ ಇದ್ದೀನಿ. ಸೊ ನಮ್ಮ ಹಸ್ಬೆಂಡು ಕೂಡ ಇಲ್ಲೆಲ್ಲ ಪಕ್ಕದ ರೋಡ್ಗೆ ಹೋಗಿದ್ದಾರೆ. ಸೊ ಇಬ್ಬರು ಒಂದೇ ಟೈಮ್ಗೆ ಬರ್ತಾರೆ. ಸೊ ಎಲ್ಲ ಜೊತೆಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸ್ಕೂಲ್ ಹತ್ರ ಪಾರ್ಕ್ ಇದೆ. ಪಾಪುನ ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದೆ. ಇಲ್ಲ ನಾನು ಓದ್ಕೊತೀನಿ ಅಂತ ನೋಡಿ ಓದ್ಕೊಂಡು ಕೂತಿದ್ದಾನೆ. ಏನು ಮಾಡ್ತಿದ್ಯಾ ಚಿನ್ನಮ್ಮ? ಓದ್ತಿದ್ದೀನಿ. ಯಾಕೆ ಓದ್ತಿದ್ಯಾ? ಯಾಕಂದ್ರೆ ಹೇಳು. ಯಾಕಂದ್ರೆ ನೆನ್ನೆ ನಾನು ಓದಿರಲಿಲ್ಲ. ನೆನ್ನೆ ಅವನು ಓದಿಲ್ಲ ಅಂತೆ, ಅದಕ್ಕೆ ಇವಾಗ ಓದ್ತಾ ಇದ್ದಾನಂತೆ. ಸೊ ಬನ್ನಿ, ಇವಾಗ ಇಲ್ಲಿಂದ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೇನೆ ಪಾಪು ವಾಕ್ ಮಾಡ್ತಿದ್ದಾನೆ. ವಾಕು ಅವ್ರ ಅಣ್ಣಂಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅವ್ರ ಅಣ್ಣಂಗಿನ್ನ ಸ್ಕೂಲ್ ಬಿಟ್ಟಿಲ್ಲ, ಪಾಪು ಸ್ಕೂಲ್ ಬಿಟ್ಟಿದ್ದಾರೆ. ಮತ್ತೆ ಮನೆಗೆ ಹೋಗಿ ಬರೋಕ್ಕೆ ಸುಮ್ಮನೆ ಪ್ರಾಬ್ಲಮ್ ಅಂತ ಸ್ಕೂಲ್ ಮುಂದೆನೇ ಒಂದು ಚಿಕ್ಕದಾದ ಪಾರ್ಕ್ ಇದೆ. ಏನು ಮಾಡ್ತಿದ್ದೀವಿ ಬಾಬಾ ಇಲ್ಲಿ? ಪಾರ್ಕಲ್ಲಿ ಕುತ್ಕೊಂಡಿದ್ದೀವಿ. ಯಾಕೆ? ಯಾಕಂದ್ರೆ ಅಣ್ಣ ಯಾಕೆ ಬಂದಿಲ್ಲ ಇನ್ನ? 3 ಗಂಟೆ ಕರ್ಕೊಂಡು. ಏನು ಮಾಡ್ತಿದ್ಯಾ? ಲವ್ ಯು ಅಮ್ಮ. ಯಾಕೆ? ಅಯ್ಯೋ ಬ್ಯಾಗ್ ಅಂತ ಬೇಕಾಗಲ್ಲ ಕಣಮ್ಮ. ತಡಿ, ಲವ್ ಯು ಟೂ ಮಗನೇ. ತೋರಿಸ್ತೀನಿ. ಸ್ಕೂಲಿಂದ ಮನೆಗೆ ಬಂದ್ವಿ. ದೊಡ್ಡವನ್ನ ಪಿಕಪ್ ಮಾಡಬೇಕಾದ್ರೆ ಕ್ಲಿಪ್ಪಿಂಗ್ನ ತಗೊಳಕ್ಕಾಗಲಿಲ್ಲ. ಸೊ ಅಲ್ಲಿ ರೋಡಲ್ಲಿ ನಿಂತಿದ್ವಿ. ಸೊ ಬಂದು ಬಿಟ್ಟು ಹೋಗಿದ್ದಾರೆ. ಸೊ ಸ್ಕೂಲಿಂದ ಬಂದ್ವಿ. ಸೊ ಇವಾಗ ತುಂಬ ಅಂದರೆ ತುಂಬ ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಸೊ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ಹಾಗೆ ಇವನು ನನ್ನ ಮಗನು ಕಾಫಿ ಕೇಳ್ತಾ ಇದ್ದಾನೆ. ಏನು ಬೇಕು ಮಗನೇ? ಕಾಫಿ ಬೇಕಂತೆ. ಸೊ ಇವನು ಕಾಫಿ ಇಟ್ಕೊಟ್ಟು ಇವ್ನಿಗೆ ಹಾಲು ಇಟ್ಕೊಟ್ಟು ಸೊ ಬ್ರೆಡ್ ಇದೆ, ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ ವೆದರ್ಗೆ. ಸೊ ಬ್ರೆಡ್ ಟೋಸ್ಟ್ ಮಾಡ್ಕೋತೀವಿ. ಸೊ ನನಗೆ ಇದು ಆ್ಯಕ್ಚುಲಿ ನಾವು ಬೇರೆ ಎಲ್ಲೋ ಹೋಗೋ ಪ್ಲ್ಯಾನ್ ಇತ್ತು, ಹಸ್ಬೆಂಡು ನಾವೆಲ್ಲ. ಸೊ ಅದು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಸೊ ಅನ್ಫಾರ್ಚುನೇಟ್ಲಿ ಸೊ ಅದು ಯಾಕೆ ಆ ಥರ ಇದೆಯಾ, ಅನ್ಫಾರ್ಚುನೇಟ್ಲಿ ಅದು ಪ್ಲ್ಯಾನ್ ಡ್ರಾಪ್ ಔಟ್ ಆಯಿತು. ಸೊ ಅದಕ್ಕೆ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಈ ವ್ಲಾಗ್ ಅಂತ ಹೇಳಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದೆ. ಸೊ ಜಸ್ಟ್ ನಾವು ಇವಾಗ ಕಾಫಿ ಮಾಡ್ಕೊಂಡು ಕುಡಿತೀವಿ. ಸೊ ಸ್ಯಾಟರ್ಡೇ ಇಷ್ಟೇ ಆಗುತ್ತೆ. ಸೊ ನಾನು ಇವತ್ತು ಲೈವ್ ಕೂಡ ಮಾಡಬೇಕು. ಸೊ ವೀಕ್ಲಿ 2 ಸಲ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈವ್ ಕೂಡ ಮಾಡಬೇಕು. ಸೊ ಇದನ್ನೆಲ್ಲ ಎಂಡ್ ಮಾಡಿಬಿಟ್ಟು ಸೊ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಚಿನ್ನಮ್ಮ ಬಾಯ್ ಮಾಡಿ ಬಾ. ಚಿನ್ನಮ್ಮ ಇಲ್ಲಿ ಬಾ, ಬಾಯ್ ಮಾಡಿ ಮಗನೇ. ಬಾಯ್ ಇಲ್ಲಿ ಬಾ, ಇಲ್ಲಿ ಬಾಯ್ ಬಾಯ್. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್. ಹ್ಯಾಪಿ ವೀಕೆಂಡ್ ಎಲ್ರಿಗೂ.